ಅಷ್ಟೇ ಹಾಲಿನ ದರವನ್ನು 4 ರೂಪಾಯಿಗೆ ಏರಿಸಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಪ್ರೋತ್ಸಾಹದ ಧನದ ರೀತಿಯಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದಂತ ರೈತರು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿಯಾಗಿಲ್ಲ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಮೂಲದ ರೈತರಿಗೆ ಇನ್ನೂ ಹಣ ಪಾವತಿಯಾಗಿಲ್ಲ. ಹಾಗಾಗಿ ರೊಚ್ಚಿಗೆದ್ದು ರೈತರು ಇವತ್ತು ಭೀಮಾ ನಾಯಕ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. 5 ವರ್ಷದಿಂದ ಮಾತಾಡ್ತಾನೆ ಇದ್ದೀರಿ, ನಾವು ನೋಡ್ತಾನೆ ಇದ್ದೀವಿ. ನೋಡಿ, ಇಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತೇಳಿ. ಪ್ರತಿ ತಿಂಗಳು 1 ಕೋಟಿಯಂತೆ 7 ಕೋಟಿ ಹಣ ಬಾಕಿ ಆಗಿದೆ. 7 ತಿಂಗಳಿಂದ 7 ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವಂತಹ ಒಕ್ಕೂಟ ಲೀಟರ್ಗೆ 1.5 ರೂಪಾಯಿ ಕಡಿತವನ್ನ ಮಾಡಿದ್ದಂತಹ ರಾಮಕವಿ ಒಕ್ಕೂಟ ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ ಒಂದು ಒಕ್ಕೂಟ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟೇ ಹಾಲಿನ ದರವನ್ನು 4 ರೂಪಾಯಿಗೆ ಏರಿಸಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಪ್ರೋತ್ಸಾಹದ ಧನದ ರೀತಿಯಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದಂತ ರೈತರು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿಯಾಗಿಲ್ಲ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಮೂಲದ ರೈತರಿಗೆ ಇನ್ನೂ ಹಣ ಪಾವತಿಯಾಗಿಲ್ಲ. ಹಾಗಾಗಿ ರೊಚ್ಚಿಗೆದ್ದು ರೈತರು ಇವತ್ತು ಭೀಮಾ ನಾಯಕ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. 5 ವರ್ಷದಿಂದ ಮಾತಾಡ್ತಾನೆ ಇದ್ದೀರಿ, ನಾವು ನೋಡ್ತಾನೆ ಇದ್ದೀವಿ. ನೋಡಿ, ಇಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತೇಳಿ. ಪ್ರತಿ ತಿಂಗಳು 1 ಕೋಟಿಯಂತೆ 7 ಕೋಟಿ ಹಣ ಬಾಕಿ ಆಗಿದೆ. 7 ತಿಂಗಳಿಂದ 7 ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವಂತಹ ಒಕ್ಕೂಟ ಲೀಟರ್ಗೆ 1.5 ರೂಪಾಯಿ ಕಡಿತವನ್ನ ಮಾಡಿದ್ದಂತಹ ರಾಮಕವಿ ಒಕ್ಕೂಟ ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ ಒಂದು ಒಕ್ಕೂಟ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟೇ ಹಾಲಿನ ದರವನ್ನು 4 ರೂಪಾಯಿಗೆ ಏರಿಸಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಪ್ರೋತ್ಸಾಹದ ಧನದ ರೀತಿಯಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದಂತ ರೈತರು
ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿ ಆಗಿಲ್ಲ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಮೂಲದ ರೈತರಿಗೆ ಇನ್ನೂ ಹಣ ಪಾವತಿ ಆಗಿಲ್ಲ. ಹಾಗಾಗಿ ರೊಚ್ಚಿಗೆದ್ದು ರೈತರು ಇವತ್ತು ಭೀಮಾ ನಾಯಕ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. 5 ವರ್ಷದಿಂದ ಮಾತಾಡ್ತಾನೆ ಇದೀವಿ, ನಾವು ನೋಡ್ತಾನೆ ಇದೀವಿ. ನೋಡಿ, ಇಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ಹೇಳಿ. ಪ್ರತಿ ತಿಂಗಳು 1 ಕೋಟಿಯಂತೆ 7 ಕೋಟಿ ಹಣ ಬಾಕಿ ಆಗಿದೆ. 7 ತಿಂಗಳಿಂದ 7 ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವಂತಹ ಒಕ್ಕೂಟ ಲೀಟರ್ಗೆ ₹1.5 ಕಡಿತವನ್ನ ಮಾಡಿದ್ದಂತಹ ರಾಬಕವಿ ಒಕ್ಕೂಟ ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ ಒಂದು ಒಕ್ಕೂಟ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಹಾಲಿನ ದರವನ್ನು ₹4 ಹೇರಿಸಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಪ್ರೋತ್ಸಾಹದ ರೀತಿಯಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದಂತ ರೈತರು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿ ಆಗಿಲ್ಲ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಮೂಲದ ರೈತರಿಗೆ ಇನ್ನೂ ಹಣ ಪಾವತಿ ಆಗಿಲ್ಲ. ಹಾಗಾಗಿ ರೊಚ್ಚಿಗೆದ್ದು ರೈತರು ಇವತ್ತು ಭೀಮಾ ನಾಯಕ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. 5 ವರ್ಷದಿಂದ ಮಾತಾಡ್ತಾನೆ ಇದೀವಿ, ನಾವು ನೋಡ್ತಾನೆ ಇದೀವಿ. ನೋಡಿ, ಇಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ಹೇಳಿ. ಪ್ರತಿ ತಿಂಗಳು 1 ಕೋಟಿಯಂತೆ 7 ಕೋಟಿ ಹಣ ಬಾಕಿ ಆಗಿದೆ. 7 ತಿಂಗಳಿಂದ 7 ಕೋಟಿ ಹಣ ಬಾಕಿ ಉಳಿಸಿಕೊಂಡಿರುವಂತಹ ಒಕ್ಕೂಟ ಲೀಟರ್ಗೆ ₹1.5 ಕಡಿತವನ್ನ ಮಾಡಿದ್ದಂತಹ ರಾಬಕವಿ ಒಕ್ಕೂಟ ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ ಒಂದು ಒಕ್ಕೂಟ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಹಾಲಿನ ದರವನ್ನು ₹4 ಹೇರಿಸಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಪ್ರೋತ್ಸಾಹದ ರೀತಿಯಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದಂತ ರೈತರು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿ ಆಗಿಲ್ಲ. ರಾಯಚೂರು, ಬಳ್ಳಾರಿ, ಕೊಪ್ಪಳ,
ವಿಜಯನಗರ ಮೂಲದ ರೈತರಿಗೆ ಇನ್ನೂ ಹಣ ಪಾವತಿಯಾಗಿಲ್ಲ. ಹಾಗಾಗಿ ರೊಚ್ಚಿಗೆದ್ದು ರೈತರು ಇವತ್ತು ಭೀಮಾನಾಯಕ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. 5 ವರ್ಷದಿಂದ ಮಾತಾಡ್ತಾನೆ ಇದ್ದೀರಿ ಇಲ್ಲ